ಉಮರ್ ಶರೀಫ್ ಜಿ, ಈಗ 8ನೇ ತರಗತಿ ಮಕ್ಕಳಿಗೆ ಅಕ್ಬರ್ ಕ್ರೂರಿ, ಬಾಬರ್ ನಿರ್ದಯಿ, ಔರಂಗಜೇಬ್ ಇನ್ನೊಂದು ರೀತಿಯಲ್ಲಿದ್ದ ಅಂತ ಸೇರಿಸುವ ಒಂದು ಪ್ರಯತ್ನ ಆಗ್ತಾ ಇದೆ. ಇದು ಸೇರಿಸುತ್ತಿರುವುದಾ ಅಥವಾ ಅವರ ಬಗೆಗೆ ಕಿತ್ತು ಹಾಕಲಾಗಿದ್ದಂಥ ಪುಟಗಳನ್ನು NCERT ಮತ್ತೆ ಸೇರಿಸ್ತಾ ಇರೋದಾ? ಮತ್ತು ಈ ದೇಶದಲ್ಲಿ ಮುಸ್ಲಿಂ ಸಮುದಾಯ ಒಂದು ಭಾಗ, ಮುಸ್ಲಿಂ ದಾಳಿಕೋರರು ಒಂದು ಭಾಗ, ಮುಘಲ್ ದೊರೆಗಳು ಒಂದು ಭಾಗ. ದಾಳಿಕೋರ ಲೆಕ್ಕದಲ್ಲಿ ನಾನು ಗಜ್ನಿ ಬಗ್ಗೆನೂ ಮಾತನಾಡಬಲ್ಲೆ, ಗೋರಿ ಬಗ್ಗೆನೂ ಮಾತನಾಡಬಲ್ಲೆ. ಬಂದರು, ಲೂಟಿ ಮಾಡಿಕೊಂಡು ಹೋದರು. ಅವರಿಬ್ಬರಿಗೂ ಇಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಮಾಡಬೇಕು ಅನ್ನೋ ಆಸೆ ಇರಲಿಲ್ಲ, ಬೀಟ್ ಗಜ್ನಿ ಆರ್ ಬೀಟ್ ಗೋರಿ. ಈಗ ಇಲ್ಲಿರ್ತಕ್ಕಂಥ ಮುಸ್ಲಿಮರೆಲ್ಲರೂ ಕೂಡ ಅವತ್ತಿನ ದಾಳಿಕೋರರನ್ನು, ಅವತ್ತಿನ ಮುಘಲ್ ಎಂಪರರ್ಗಳನ್ನು, ಅವರ ಆಳ್ವಿಕೆಯನ್ನು ಇವತ್ತಿನ ಮುಸ್ಲಿಮರು, ಮುಸ್ಲಿಂ ಸಮುದಾಯದವರು ಅವ್ರನ್ನ ಸಮರ್ಥಿಸಬೇಕಾ? ಅಥವಾ ಅವ್ರ ಬಗ್ಗೆ ಜೆಸಿಯಾ ತಲೆಗಂದಾಯ ಒಬ್ಬ ಮುಘಲ್ ದೊರೆ ಹಾಕಿದ್ದು ನಿಜ, ಅಕ್ಬರ್ ಜೆಸಿಯಾ ತಲೆಗಂದಾಯ, ಮುಸ್ಲಿಮೇತರಿಗೆ ತಲೆಗಂದಾಯ ಹಾಕ್ತಾ ಇದ್ನಲ್ಲ ಅದನ್ನು ತೆಗೆದಿದ್ದು ನಿಜ, ಆ ಥರ ಹೇಳಿದ್ರೆ ನಿಮಗೆ ತಕರಾರು ಇದೆಯಾ ಅಂತ? ನೋಡಿ, ಇತಿಹಾಸವನ್ನು ಓದುವಾಗ ಇದರಲ್ಲಿ ನಾನು ಯಾವುದೇ ಒಂದು ಇತಿಹಾಸನ ಓದುವಾಗ ನಾನೊಬ್ಬ ಮುಸ್ಲಿಂ ಅಂತ ಓದಕ್ಕಿಂತ ನಾನೊಬ್ಬ ಸ್ಟೂಡೆಂಟ್ ಅಂತ ಓದಬೇಕಾಗಿರುತ್ತೆ. ಇತಿಹಾಸದ ಸ್ಟೂಡೆಂಟ್ ನಾನೊಬ್ಬ, ಇತಿಹಾಸವನ್ನು ಓದುವತಕ್ಕಂತಹ ಒಂದು ಸ್ಟೂಡೆಂಟ್. ಅದರಲ್ಲಿ ಅಕ್ಬರು ಓದುವಾಗ ಕೂಡ ಅದರಲ್ಲಿ ಒಳ್ಳೆ ಅಂಶಗಳಿರುತ್ತೆ ಮತ್ತೆ ಕೆಟ್ಟ ಅಂಶಗಳು ಇರುತ್ತೆ. ಅದೇ ರೀತಿ ನೀವು ಹಿಂದೂ ಮಹಾರಾಜಗಳಲ್ಲಿ ನೋಡಿದ್ರು ಕೂಡ ನಿಮ್ಗೆ ಗೊತ್ತಾಗುತ್ತೆ, ಅನೇಕರು ಕನಿಷ್ಕ ಅನ್ನೋ ಒಬ್ಬ ವ್ಯಕ್ತಿ, ಒಬ್ಬ ರಾಜ, ಅವನ್ ಬಂದು ಹರ್ಷವರ್ಧನ ಜೊತೆಗೆ ಯುದ್ಧ ಮಾಡಿದ. ಯಾಕಂದ್ರೆ ಅವರು ಬೌದ್ಧ ಧರ್ಮದ ಸೇರಿದವರು ಅಂತ ಅಲ್ಲಿ ಹೋಗಿ ಎಲ್ಲ ಧ್ವಂಸ ಮಾಡಿದ. ಸೊ ಹಾಗಾಗಿ ಇಂತಹ ವಿಚಾರಗಳನ್ನು ಬರುವಾಗ ನಾವು ಅದನ್ನ ಹಿಂದೂ ಎಲ್ಲ ಹೀಗೆ ಇದ್ದಾರೆ, ಇಲ್ಲ ಮುಸಲ್ಮಾನರು ಎಲ್ಲ ಹೀಗೆ ಇದ್ದಾರೆ ಅಂತ ಆ ಒಂದು ಮನಸ್ಥಿತಿಯಲ್ಲಿ ಹೋದ್ರೆ, ಮತ್ತೆ ಹಂಗ ಹೋದ್ರೆ ನಾವು ಸ್ಟೂಡೆಂಟ್ ಆಗಿ ಜೀವನ ಮಾಡಕ್ಕಾಗಲ್ಲ. ನಾವು ಸ್ಟೂಡೆಂಟ್ ಆಗಿ ಸ್ಕೂಲ್ ನಲ್ಲಿ ಪಾಠ ಕಲಿಬೇಕಂದ್ರೆ ಯಾವ ಯಾವ ರಾಜ ಏನು ಒಳ್ಳೇದು ಮಾಡಿದನೋ ಅದನ್ನು ಕಲಿಬೇಕಾಗಿರುತ್ತೆ, ಯಾವ ಯಾವ ರಾಜ ತಪ್ಪು ಮಾಡಿದನೋ ಅದನ್ನು ಕಲಿಬೇಕಾಗಿರುತ್ತೆ. ಆದ್ರೆ ವಿ ಮಸ್ಟ್ ನಾಟ್ ರಿಪೀಟ್ ದ ಹಿಸ್ಟ್ರಿ. ಯಾರು ತಪ್ಪು ಮಾಡಿದನೋ ಅದನ್ನ ಹಾಗೆ ನಾವು ಈ ಕಾಲದಲ್ಲಿ ಮಾಡಬಾರದು. ಒಂದ್ ಕಾಲದಲ್ಲಿ ರಾಜ ಮಹಾರಾಜರು ತಪ್ಪು ಮಾಡಿದ್ದಾರೆ, ಯಾರು ತಪ್ಪು ಮಾಡಿಲ್ಲ ಅಂತ ಹೇಳಿಲ್ಲ. ಇವಾಗ ಔರಂಗಜೇಬದಲ್ಲಿ ಎಷ್ಟೋ ಒಳ್ಳೆತನೂ ಇತ್ತು, ಕೆಟ್ಟ ಗುಣಗಳು ಕೂಡ ಇತ್ತು, ಅಕ್ಬರ್ ನಲ್ಲಿ ಕೂಡ ಇತ್ತು. ಇವಾಗ ಅಕ್ಬರ್ ಬಗ್ಗೆ ಎಷ್ಟೋ ವಿಚಾರಗಳು ಮಾತಾಡಿದ್ರು. ಇವಾಗ ಅಕ್ಬರು ಅಮೃತ್ಸರ್ ನಲ್ಲಿ ಇರತಕ್ಕ ಗೋಲ್ಡನ್ ಟೆಂಪಲ್ ಗೆ ಜಾಗ ಕೊಟ್ಟಿದ್ದು ಅಕ್ಬರು. ಜಗನ್ನಾಥ್ ಟೆಂಪಲ್ ಒಡಿಸ್ಸಾನಲ್ಲಿ ಇರೋದು ಅದು ಮೊಘಲ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಷ್ಟೋ ಜಾಗಗಳನ್ನು ಅವರು ಧ್ವಂಸ ಕೂಡ ಮಾಡಿದ್ದಾರೆ. ನಾವು ಧ್ವಂಸ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಸುಳ್ಳಾಗತ್ತೆ. ಸುಮಾರು 85 ಅಂತ ನಾವು ಲೆಕ್ಕಾಚಾರ, ನಮ್ ಕಡೆ ಇರತಕ್ಕಂಥ ಲೆಕ್ಕಾಚಾರ ಪ್ರಕಾರ 85 ದೇವಾಲಯಗಳನ್ನು ಮೊಘಲ್ಸ್ ಧ್ವಂಸ ಮಾಡಿದ್ರಂತ ರಿಚರ್ಡ್ ಈಟನ್ ಎಂಬ ಒಬ್ಬ ನ್ಯೂಟ್ರಲ್ ವ್ಯಕ್ತಿ ಅವರು ಬರೆದಿಟ್ಟಿದ್ದಾರೆ. ಅದಕ್ಕೆ ನಮ್ಗೆ ಗೌರವ ಇದೆ. ಸೊ ಹಾಗಾಗಿ ಆ ಮಾಡಿದೆಲ್ಲ ಸರಿ ಅಂತ ಹೇಳ್ಕೊಂಡು ಇವತ್ತು ಯಾರು ಮಾಡಕ್ಕಾಗಲ್ಲ. ಕಳಿಂಗ ಯುದ್ಧದಲ್ಲಿ ಅಶೋಕ್ ಮಹಾರಾಜ ಮಾಡಿದ್ದಲ್ಲ ಯಾರು ಸರಿ ಅಂತ ಹೇಳಕ್ಕಾಗಲ್ಲ. ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು, ಅದರ ನಂತರ ನಾವು ಕ್ಷಮಿಸ್ಬಿಟ್ಟಿದೀವಿ, ಅದೆಲ್ಲ ಬೇರೆ ವಿಚಾರ. ಆದ್ರೆ ಧ್ವಂಸ ಮಾಡಿದ್ರ ಇಲ್ವಾ? ಧ್ವಂಸ ಮಾಡಿದ್ರು. 1 ಲಕ್ಷ ಹಿಂದೂಗಳನ್ನು ಕೊಂದಾಕಿದ್ರು ಮತ್ತು 1 ಲಕ್ಷ ಜನರನ್ನು ಸ್ಲೇವ್ಸ್ ಆಗಿ ಮಾಡಿದ್ರು. ಅವ್ರನ್ನ ಕೈದಿ ಮಾಡಿ ಅವ್ರಿಗೆ ಬಹಳ ಚಿತ್ರಹಿಂಸೆ ಕೊಟ್ರು. ಸೊ ಇದೆಲ್ಲ ಬಂದು ನಾವು ಇತಿಹಾಸದಲ್ಲಿ ಇದೆ, ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ. ಮತ್ತೆ ಇದರಲ್ಲಿ ಒಂದು ವಿಚಾರ ಏನಂದ್ರೆ, ಎಲ್ಲರೂ ತುರ್ಕರಲ್ಲ. ಮುಖ್ಯವಾದ ಒಂದು ವಿಷಯ ಎಲ್ಲರಿಗೂ ಗೊತ್ತಾಗ್ಬೇಕು. ಎಲ್ಲಾ ಮುಸಲ್ಮಾನರು ತುರ್ಕರಲ್ಲ. ತುರ್ಕರ್ ಅಂದ್ರೆ ಟರ್ಕ್ ಇಂದ ಬಂದಿರೋರು, ಟರ್ಕಿಯಿಂದ. ಅಂದ್ರೆ ಆ ತುರ್ಕರ್ ಕ್ಲಾನ್ ಅಂತ ನಾವು ಹೇಳ್ಕೊತೀವಿ. ಅವರೆಲ್ಲ ಬಂದು ಯಾರಂದ್ರೆ ಅಂದ್ರೆ ಐಬಕ್, ಮತ್ತೆ ಅಲ್ಲಿರತಕ್ಕಂಥ ಸ್ಲೇವ್ ಡೈನಾಸ್ಟಿ, ಲೋಧಿ, ಇಬ್ರಾಹಿಂ ಲೋಧಿ, ಮತ್ತೆ ಮೊಘಲ್ಸ್. ಅವ್ರು ಬಿಟ್ರೆ ಎಷ್ಟೋ ಜನರು ಇಲ್ಲಿ ಮುಸ್ಲಿಮೇತರಿಗೆ ತಲೆಗಂದಾಯ ಹಾಕದವನೇ ಕುತುಬುದ್ದೀನ್ ಐಬಕ್. ಮೊದಲಿಗೆ ಕುತುಬ್ ಮಿನಾರ್ ಕಟ್ಟಿದವನು, ಅವ್ನ ಮಗ ಇಲ್ತಮಿಷ್ ಕಂಪ್ಲೀಟ್ ಮಾಡ್ತಾನೆ, ಅರ್ಧಕ್ಕೆ ಸತ್ತು ಹೋಗ್ತಾನೆ ಅವನು. ಅಲ್ಲಿಂದನೇ ಶುರುವಾಗಿದ್ದಲ್ವಾ? ಹೆಚ್ಚು ಕಡಿಮೆ 11ನೇ ಶತಮಾನದ ಆಜುಬಾಜು. ಇವಾಗ ಜಿಜಿಯಾ ಏನಂದ್ರೆ ಟ್ಯಾಕ್ಸ್. ಹೌದು, ಜಿಜಿಯಾ ಬಂದು ಅದು ಒಳ್ಳೇದು ತಪ್ಪು ಅನ್ನೋದು ಮಾತಾಡೋದಕ್ಕಿಂತ ಜಿಜಿಯಾ ಬಂದು ಒಂದು ಟ್ಯಾಕ್ಸ್, ಹಿಂದೂಸ್ ಅವ್ರ ಹತ್ರದಿಂದ ತಗೊಳ್ಳತಕ್ಕಂತ ಟ್ಯಾಕ್ಸ್. ಅದೇ ರೀತಿ ಮುಸಲ್ಮಾನರ ಹತ್ರನೂ ಅವ್ರು ಟ್ಯಾಕ್ಸ್ ತಗೊಳ್ತಿದ್ರು, ವಸೂಲು ಮಾಡ್ತಿದ್ರು. ಅದ್ರ ಹೆಸರು ಜಕಾತ್ ಅಂತ ಹೇಳ್ಕೊಳ್ತೀವಿ. ಅಂದ್ರೆ ಇಬ್ಬರ ಹತ್ರನು ಟ್ಯಾಕ್ಸ್ ತಗೊಳ್ತಿದ್ರು. ಆದ್ರೆ ಅಕ್ಬರ್ ಬಂದು ಅದನ್ನ ತಡೆ ಮಾಡ್ದ. ಪುನಃ ಔರಂಗಜೇಬ್ ಕಾಲದಲ್ಲಿ ಅದನ್ನ ಶುರು ಮಾಡ್ದ ಅಂತ ನಾವು ಓದಿದ್ದೀವಿ. ಹಾಗಾಗಿ ಈ ಜಿಜಿಯಾ ಬಂದು ಟ್ಯಾಕ್ಸ್ ಮಾಡೋದು ಒಂದು ಆ ಕಾಲದಲ್ಲಿ ಇದ್ದ ಆ ರಾಜ ಮಹಾರಾಜರು ಅವ್ರಿಗೆ ಗೊತ್ತಿರೋ ರೀತಿಯಲ್ಲಿ ಅವ್ರು ಟ್ಯಾಕ್ಸ್ ವಸೂಲಿ ಮಾಡ್ತಿದ್ರು. ಇದರಲ್ಲಿ ಒಂದು ಮುಖ್ಯವಾದ ಒಂದು ವಿಷಯ ಹೇಳ್ಕೊಳ್ತೀನಿ ರಮಾಕಾಂತ್ ಅವರೇ. ಇವಾಗ 565 ಪ್ರಿನ್ಸ್ಲಿ ಸ್ಟೇಟ್ಸ್ ಇತ್ತು 1947 ನಲ್ಲಿ. ಅಂದ್ರೆ ನಮ್ಗೆ ಸ್ವತಂತ್ರ ಸಿಗುವಾಗ 565 ಕಿಂಗ್ಡಮ್ಸ್ ಗಳು ಇತ್ತು. ಅವಲ್ಲಿ 485 ಹಿಂದೂ ಸಾಮ್ರಾಜ್ಯಗಳು.
ಓಕೆ. ಬರೀ 80 ಮಾತ್ರ ಮುಸ್ಲಿಂ ಸಾಮ್ರಾಜ್ಯಗಳು. ಅಂದ್ರೆ ಏನ್ ಅರ್ಥ ಆಗ್ತಿದೆ, ಇಡೀ ಭಾರತದಲ್ಲಿ ಹಿಂದೂ ರಾಜ ಮಹಾರಾಜಗಳೇ ಅವರು ಆಳ್ವಿಕೆ ಮಾಡ್ತಿದ್ರು. ಕೆಲವು ಮುಸಲ್ಮಾನರು ಅವರು ಬಂದು ಒಂದು ಜಾಗದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಅವರು ಒಂದು ಶಕ್ತಿಶಾಲಿಯಾಗಿ ಕೆಲವು ಕಾಲಕ್ಕೆ ಅವರು ಆಡಳಿತ ಮಾಡಿದ್ರು ಹೊರತು, ಬಟ್ ಹಿಸ್ಟ್ರಿಯನ್ನು ನೋಡಕ್ ಹೋದ್ರೆ ರಾಜ ಮಹಾರಾಜರು ಹಿಂದೂ ಸಾಮ್ರಾಜ್ಯಗಳು ಅವುಗಳು 1947 ವರೆಗೂ ಅವುಗಳು ಉಳಿತಿತ್ತು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ರಘು ಈಗ 13ನೇ ಶತಮಾನದಿಂದ 17ನೇ ಶತಮಾನ, ಈಗ ಯಾವ ಕಾಲಘಟ್ಟದಲ್ಲಿ ಎಷ್ಟು ರಾಜಮನೆತನಗಳು ಎಷ್ಟು ಮೊಘಲ್ ದೊರೆಗಳು ಆಳಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಿಸೈಸ್ಲಿ 13ರಿಂದ 17ನೇ ಶತಮಾನ ಇತ್ತಲ್ಲ, ಮುಘಲರ ಉತ್ತುಂಗದ ಕಾಲ ಅದು ದೇಶದಲ್ಲಿ. ಮುಘಲರು ತುಂಬಾ ಪ್ರಬಲವಾಗಿ ಬಲಿಷ್ಠವಾಗಿ ಆಳ್ವಿಕೆ ಮಾಡಿದಂಥ ಕಾಲ. ಅದನ್ನ ಶಿವಾಜಿ ತಡೆದ, ದಕ್ಕನ್ ಕಡೆಗೆ ಬರುವುದನ್ನ ಶಿವಾಜಿ ತಡೆದ, ಅಥವಾ ರಾಣಾ ಪ್ರತಾಪ ಸಿಂಹ ದೊಡ್ಡ ಮಟ್ಟದಲ್ಲಿ ಅವ್ರಿಗೊಂದು ದೊಡ್ಡ ವಾಲ್ ಆಗಿ ನಿಂತ್ಕೊಂಡ. ಈ ಥರದ್ದು ಸೇರಿಸಿದ್ರೆ ಕಾಂಗ್ರೆಸ್ಗೆ ತಕರಾರು ಇದೆಯಾ ಇದರಲ್ಲಿ? ಅಲ್ಲ, ನಮ್ಗೆ ಅದ್ರಲ್ಲಿ ಕ್ವಶನ್ ಇಲ್ಲ. ನಾವು ನೋಡಿ, ಸಿಲೆಬಸ್ ಅನ್ನ ನಾನ್ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು, ನೀವು ಸಿಲೆಬಸ್ ಅನ್ನ ಮಾಡೋದಾದ್ರೆ ನೀವು ಸಿಲೆಬಸ್ ಅನ್ನ ಯಾವ ಮಾನದಂಡದ ಮೇಲೆ ಬದಲಾವಣೆ ಮಾಡ್ತಾ ಇದ್ದೀರಿ? ನೀವು ಯಾವ್ದಾದ್ರು ಒಂದು ಕಮಿಟಿ ರಚನೆ ಮಾಡಿ ಆ ಕಮಿಟಿಯ ಒಂದು ರೆಕಮೆಂಡೇಶನ್ ಬೇಸಿಸ್ ಮೇಲೆ ಮಾಡಿದ್ದೀರಾ? ಯಾವಾಗ್ಲೂ ಏನಾಗ್ತದೆ, ಮಕ್ಕಳ ಮೇಲೆ ನಾವು ಒಂದು ಪಠ್ಯಕ್ರಮವನ್ನ ಮಾಡೋದು ಕೇವಲ ಏನು ಮಕ್ಕಳನ್ನ ಎಕ್ಸಾಮ್ಗೋಸ್ಕರ ಅಲ್ಲ, ಮಕ್ಕಳ ಮಾನಸಿಕ ಬೆಳವಣಿಗೆ, ವೈಜ್ಞಾನಿಕ ಪರಿಕಲ್ಪನೆ ಬೇಕಾಗಿದೆ. ಈಗಿನ ಕಾಲದಲ್ಲಿ 800 ವರ್ಷದ ಹಿಂದೆ ನಡೆದಿರ್ತಕ್ಕಂಥ ಹಿಸ್ಟ್ರಿ ಬೇರೆ, ಆಗ ಮೊನಾರ್ಕಿ ಇದ್ದಿದ್ದು, ರಾಜರ ಕಾಲ ಇದ್ದಿದ್ದು. ಈಗ ಡೆಮೋಕ್ರೆಟಿಕ್ ಸಿಸ್ಟಮ್ ಇದೆ. ಈಗ ಡೆಮೋಕ್ರೆಟಿಕ್ ಸಿಸ್ಟಮ್, ನಾವು ಇಂಟರ್ನಲ್ಲಿ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ. ಈಗಿನ ಪರಿಸ್ಥಿತಿಗೆ ನಮ್ಮ ಮಕ್ಕಳ ಮಾನಸಿಕ ಪರಿಸ್ಥಿತಿ ಮತ್ತೆ ವೈಜ್ಞಾನಿಕ ಸೇಮ್ ಟೈಮ್ ಹೇಳ್ಬಿಡ್ತೀನಿ. ಈಗ ಅವತ್ತಿನ ಕಾಲಘಟ್ಟದಲ್ಲಿ ಸಾಮಾಜಿಕ ಪರಿವರ್ತನೆಗಳು, ವಚನ ಸಾಹಿತ್ಯ ಸುಧಾರಣೆಗಳು, ಬಸವಣ್ಣ ಅವರ ಕಾಲ, ಮಧ್ಯಕಾಲೀನ ಕಾಲ, ಉಳಿಗಮಾನ್ಯ ಪದ್ಧತಿ, ತೆರಿಗೆ ಪದ್ಧತಿ, ದೇವಾಲಯಗಳ ಧ್ವಂಸ, ಯುದ್ಧಗಳು ಎಲ್ಲವೂ ಬರುತ್ತಲ್ಲ ಇತಿಹಾಸದಲ್ಲಿ. ಹೌದು. ಹಾಗಾದ್ರೆ ನೀವು ಅದನ್ನ ಬಿಟ್ಬಿಡಿ, ನನ್ನ ಪ್ರಶ್ನೆ ಇರೋದು, ನಾವು ಯಾವ್ದನ್ನ ಸಿಲೆಬಸ್ ಇದು ಆಗ್ಬೇಡಿ ಬೇಡ ಅಂತ ಯಾವ್ದು ಪ್ರಶ್ನೆ ಮಾಡ್ತಾ ಇಲ್ಲ. ನೀವು ಯಾವ ಮಾನದಂಡದ ಮೇಲೆ ಮಾಡ್ತಾ ಇದ್ದೀರಿ? ಇದು ಮಕ್ಕಳ ಮೇಲೆ ಮಾನಸಿಕವಾಗಿ ಮತ್ತೆ ವೈಜ್ಞಾನಿಕ ಪರಿಕಲ್ಪನೆಯಿಂದ ಇಂಟೆಲಿಜೆನ್ಸ್ ಮೇಲೆ ಯಾವ ರೀತಿಯ ಪರಿಣಾಮ ಆಗ್ತದೆ, ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂತ ಯಾವ್ದನ್ನ ರಿಪೋರ್ಟ್ ತೋರಿಸಿ. ಕೇವಲ ನೀವು ಮಾಡೋದೆಲ್ಲ ಎಲ್ಲಾ ಕೆಲಸಗಳನ್ನು ಕೇವಲ ರಾಜಕೀಯ ಲಾಭದಿಂದ. ಬಿಜೆಪಿಯವ್ರ ದೊಡ್ಡ ಆಕ್ಷೇಪ ಏನ್ ಗೊತ್ತಾ, ನೀವು ಮುಘಲ್ ದೊರೆಗಳನ್ನ ವೈಭವೀಕರಿಸಿಕೊಂಡು ಹಿಂದೂ ರಾಜರುಗಳನ್ನ ಕಡಿಮೆಯಾಗಿ ತೋರಿಸಿದ್ದೀರಾ. ಬಂದ ಹೋದ ಅಷ್ಟು ತೋರಿಸ್ಬಿಟ್ಟಿದ್ದೀರಾ. ಅವರು ಕಟ್ಟಡ ಕಟ್ಟಿದ್ರು, ರಸ್ತೆ ಕಟ್ಟಿದ್ರು, ಅವರು ಅರವಂಟಿಕೆ ಕಟ್ಟಿಬಿಟ್ಟಿದ್ರು, ಸಾಲು ಧರ್ಮಛತ್ರಗಳು ಕಟ್ಟಿಸಿದ್ರು. ಇದೆಲ್ಲ ನೀವು ಮುಸ್ಲಿಂ ರಾಜರು ಕ್ರೆಡಿಟ್ ಕೊಟ್ಬಿಟ್ಟಿದ್ದೀರಾ? ಇಲ್ಲ, ನೋಡಿ, ನಾವು ಯಾರ ಕ್ರೆಡಿಟ್ ಅನ್ನು ನಾವು ಯಾರು ಕೊಟ್ಟಿದ್ದಲ್ಲ. ಜಸ್ಟ್ ಪ್ಲೀಸ್ ಮುಸ್ಲಿಂ ನೀವು 1957 ನಿಂದ ಬಂದಿರತಕ್ಕಂತ ಬಹುತೇಕ ಎಲ್ಲ ಏನು ಎಕ್ಸ್ಪರ್ಟ್ ಗಳಿದ್ರು, ಏನು ಪಠ್ಯಕ್ರಮವನ್ನ ರಿವೈಸ್ ಮಾಡುವ ಕಮಿಟಿ 90% ಹಿಂದೂಗಳು, 90% ಹಿಂದೂಗಳು. ಹಾಗಾಗಿ ಒಂದು ಹಿಂದೂಗಳಾಗಿ ಹಿಂದೂ ಧರ್ಮದ ಮೇಲೆ ಅದು ಗದಾಪ್ರಹಾರವನ್ನ ನಮ್ಮ ಹಿಂದೂಗಳ ಪ್ರಹಾರ ಮಾಡಲಿಲ್ಲ, ಬಿಟ್ಟುಬಿಟ್ಟಿದ್ರಿ ಕೆಲವು. ಒಂದು ನಿಮಿಷ, ಶೂರತ್ವ ವೀರತ್ವವನ್ನ ಒಂದು ಕಮಿಟಿ ಯಾವಾಗ್ಲೂ ಒಂದು ಬ್ಯಾಲೆನ್ಸ್ ಆಗಿರ್ತದೆ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಇರ್ತದೆ. ಹಾಗಾಗಿ ಒಂದು ದೇಶದ ಏನು ಸಮಗ್ರತೆಯಿಂದ ಐಕ್ಯತೆ ವಿಚಾರವಾಗಿ ನಾವು ಕೆಲಸ ಮಾಡುವಾಗ ನಮಗೆ ಮಕ್ಕಳ ಮಾನಸಿಕ ಮನಸ್ಥಿತಿಯ ಬಗ್ಗೆ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಾವು ಸಿಲೆಬಸ್ ಸೃಷ್ಟಿ ಮಾಡಬೇಕೇ ಹೊರತು ಒಂದು ಧರ್ಮದ ಅಥವಾ ಮಕ್ಕಳನ್ನ ಡಿವೈಡ್ ಮಾಡಿ ಹಾಳು ಮಾಡುವಂತ ಕೆಲಸ ಮಾಡಬಾರ್ದು.